some sort of pain. You caused a permanent stain, which has determined your fate. I've never seen so clear, I feel the end and it's near. The day of reckoning's here, the sound of deafening fear. You won't die if you try, you just might get a little bit of trouble, K-M-I-F-E, right in your side, you will never see me coming. You won't die if you try, you. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ತೋರಿಸ್ತಾ ಇದ್ದೀನಿ. ಅದು ಎರಡು ಥರ ರೊಟ್ಟಿಗೆ ಎರಡು ಥರ ಚಟ್ನಿ ತೋರಿಸ್ತಾ ಇದ್ದೀನಿ. ಮೊದಲನೇದು ಬಂದು ಹುಚ್ಚೆಳ್ಳು ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಆಮೇಲೆ ಹುಚ್ಚೆಳ್ಳು ಚಟ್ನಿ ತೋರಿಸ್ತೀನಿ. ಈಗ ಹುಚ್ಚೆಳ್ಳು ಪುಡಿ ಮಾಡೋಕ್ಕೋಸ್ಕರ ಈ ಥರನೂ ಚೆನ್ನಾಗಿರುತ್ತೆ, ಮೊಸರು ಹಾಕ್ಕೊಂಡು ಆ ಥರನೂ ಚೆನ್ನಾಗಿರುತ್ತೆ. ಎರಡು ಸೈಡ್ ತೋರಿಸ್ತಾ ಇದ್ದೀನಿ. ಅದಕ್ಕೆ ಈಗ ಸ್ವಲ್ಪ ಹುಚ್ಚೆಳ್ಳು ಹಾಕೋತಿದ್ದೀನಿ, ಒಂದು ಅರ್ಧ ಬಟ್ಲಷ್ಟು ಹುಚ್ಚೆಳ್ಳು ಹಾಕೋತಾ ಇದ್ದೀನಿ. ಹುಚ್ಚೆಳ್ಳು ಸ್ವಲ್ಪ ಒಂದು 3-4 ದಳದಷ್ಟು ಕರ್ಬೇವಿನ ಸೊಪ್ಪು ತಗೋತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಎಷ್ಟು ಒಂದು 4-5 ಹೆಸರಷ್ಟು ಬೆಳ್ಳುಳ್ಳಿ ತಗೋತಾ ಇದ್ದೀನಿ. ಬೆಳ್ಳುಳ್ಳಿ ತೊಗೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡಿದ್ದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸೋಣ. ಪುಡಿನೂ ಚೆನ್ನಾಗಿರುತ್ತೆ. ಪುಡಿ ಅಂದರೆ ನೀವು ಕ್ಯಾರಿ ಮಾಡ್ಬೋದು. ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀನಿ ಟ್ರಿಪ್ಗೆ ಅಂದಾಗ ಈ ಥರ ಕ್ಯಾರಿ ಮಾಡ್ಬೋದು. ಅಲ್ಲೇ ಅಂದಾಗ ನೀವು ಹುಚ್ಚೆಳ್ಳು ಚಟ್ನಿ ಮಾಡ್ಬೋದು. ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ, ಪದೇ ಪದೇ ಟ್ರೈ ಮಾಡ್ತೀರ. ತುಂಬ ಈಸಿ, ತುಂಬ ಕೆಲಸನೂ ಕಡಿಮೆ, ಟೇಸ್ಟು ಚೆನ್ನಾಗಿರುತ್ತೆ. ಆಗಿನವರೆಲ್ಲ ಹುಳ್ಳಿಕಾಳು ಯೂಸ್ ಮಾಡೋರು. ನಮ್ಮಮ್ಮ ನಮ್ಮ ತಾತ ಅಂತೂ ವಾರಕ್ಕೆ 4-5 ಸತಿ ಕೇಳೋರು. ವಾರ ನಮ್ಮ ತಾತಂಗೆ ಇರಲೇಬೇಕಿತ್ತು. ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ಅಂತ ಇರಲೇಬೇಕಿತ್ತು. ನಮ್ಮಮ್ಮ ಆವಾಗ ಹುರುಳಿಕಾಳು ಯೂಸ್ ಮಾಡೋರು. ನಾನು ಹುರುಳಿಕಾಳು ಆಗಲ್ಲ, ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊಬ್ಬರಿ ಹಾಕ್ತಿದ್ದೀನಿ. ಚಟ್ನಿಗೆ ತೆಂಗಿನಕಾಯಿ ಹಾಕಬೇಕು, ಹುಚ್ಚೆಳ್ಳು ಪುಡಿಗೆ ಕೊಬ್ಬರಿ ಹಾಕಬೇಕು. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಇವಾಗ ಒಂದು 4-5 ಪೀಸಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೊಂಡು ಆರಕ್ಕೆ ಬಿಡೋಣ. ತಕ್ಷಣ ರುಬ್ಬಿದ್ರೆ ಅದು ಪುಡಿ ಆಗೋಲ್ಲ, ಎಲ್ಲ ಅಲ್ಲಿಗೆ ಅಂಟ್ಕೊಳ್ಳುತ್ತೆ. ಸ್ವಲ್ಪ ಆರಕ್ಕೆ ಬಿಡೋಣ. ಯಾಕೆ ಅಂದರೆ ತಕ್ಷಣ ರುಬ್ಬಿದ್ರೆ ಮೆತ್ತಗಾಗೋ ಚಾನ್ಸು ಐತೆ, ಪುಡಿ ಆಗೋಲ್ಲ. ಮತ್ತು ಅದು ಜಿಡ್ಡಂಶ ಇರೋದ್ರಿಂದ ಅದು ಪುಡಿ ಆಗೋಲ್ಲ. ಅದಕ್ಕೋಸ್ಕರ ಒಂದು 5 ನಿಮಿಷ ಸ್ವಲ್ಪ ಆರಕ್ಕೆ ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪುಡಿ ಮಾಡ್ಕೊಳ್ಳೋಣ. ಜಾಸ್ತಿ ನುಣ್ಣಗೂ ಇರಬಾರ್ದು, ತರಕಾರಿನೂ ಇರಬಾರ್ದು, ಮೀಡಿಯಮ್ ಆಗಿರ್ಬೇಕು. ನೋಡಿ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಐತೆ. ಇದು ಚಟ್ನಿ ರೆಡಿ ಆಗೈತೆ, ಹುಚ್ಚೆಳ್ಳು ಚಟ್ನಿ ಪುಡಿ ಇದು. ಈಗ ಇದು ಮಾಡ್ಕೊಳ್ಳೋಣ. ರಾಗಿ ರೊಟ್ಟಿಗೆ ಈರುಳ್ಳಿ ತೊಗೊಂಡಿದ್ದೀನಿ, ಸಬ್ಸಿಗೆ ಕೊತ್ತಂಬರಿ, ಕ್ಯಾರೆಟ್ ಎತ್ಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕೋದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ಬೇಕಷ್ಟು ರಾಗಿ ಹಿಟ್ಟು ಎತ್ಕೊತಾಯಿದ್ದೀನಿ. ಇದಕ್ಕೇನು ಮಿಕ್ಸ್ ಮಾಡಲ್ಲ. ಬೇರೆಯವರು ಬೇಕಾದ್ರೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಬೋದು. ನಾನೇನು ಹಾಕಲ್ಲ, ಜಸ್ಟ್ ಇದೊಂದೇ ಹಾಕಿ ಮಾಡೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ತುಂಬ ಸುಲಭ. ಸಣ್ಣಕ್ಕೆ ಈರುಳ್ಳಿ ಚಾಪ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಟ್ ಎಲ್ಲ ತುರಿದು ಮಾಡ್ಕೊಂಡಿದ್ದೀನಿ, ಸಬ್ಸಿಗೆ ಕೊತ್ತಂಬರಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ. ಕೆಲವರು ಬಿಸಿನೀರಲ್ಲೆಲ್ಲ ಕಲಿಸ್ತಾರೆ. ಈ ಥರ ಈಸಿ ಮೆಥಡಲ್ಲಿ ನಾನು ತುಂಬ ಸುಲಭವಾಗಿ ತೋರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ. ಕ್ಯಾರೆಟ್ ತುರಿ ಹಾಕೋತಾ ಇದ್ದೀನಿ, ಈರುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಕೆಲವರು ಬಿಸಿನೀರಲ್ಲಿ ಕಾಯಿಸಿ ಏನೇನೋ ಮಾಡ್ತಾರೆ. ಸಬ್ಸಿಗೆ ಸೊಪ್ಪು ಹಾಕ್ತಿದ್ದೀನಿ. ಆ ಥರ ಎಲ್ಲ ಬೇಡ ಅಂದ್ಬಿಟ್ಟು ತುಂಬ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತೆ. ಇವಾಗ ಸ್ವಲ್ಪ ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತೆಳುನೂ ಇರಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿನೂ ಕೂಡ. ತುಂಬ ಯಾರು ಅಡುಗೆ ಮಾಡೋಕ್ಕೆ ಬರೋಲ್ಲ ಅನ್ನೋ, ರೊಟ್ಟಿ ಬೆಳಗ್ಗೆ ಬರೋಲ್ಲ ಅನ್ನೋರು ಕೂಡ ಈ ಥರ ಈಸಿ ಮೆಥಡಲ್ಲಿ ಮಾಡ್ಬೋದು. ಅಯ್ಯೋ ಇದು ಕಷ್ಟ ಅಂದ್ಕೊಳ್ಳೋರು ಸಹ ಆರಾಮಾಗಿ ಮಾಡ್ಬೋದು. ಈಗ ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ. ಹೋಳಿಗೆ ಪೇಪರ್ ಅಂತ ಕೇಳಿದ್ರೇ ಸಿಗುತ್ತೆ ಅಂಗಡಿಲೆಲ್ಲ. ಮೊದಲು ಎಣ್ಣೆ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಚಿ ಇವಾಗೇನು ಉಂಡೆ ಸಿಕ್ಕಿದೆ ರಾಗಿ ಹಿಟ್ಟಿಂದು ಕಲ್ಸ್ಕೊತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ತಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಎಕ್ಸ್ಟ್ರಾ ಕವರ್ ಹಾಕಿ ನೋಡಿ, ಎಷ್ಟು ಈಸಿಯಾಗಿ ತುಂಬ ಸುಲಭವಾಗಿ ನೋಡಿ ಎಣ್ಣೆ ಹಾಕೊಂಡು ಹಿಂಗೆ ಉಚ್ತಾಯಿದ್ರೆ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗ್ತಾಯಿದೆ. ರೊಟ್ಟಿ ಎಲ್ಲೂ ಕಿತ್ತೋಗ್ತಾ ಇಲ್ಲ, ಏನೂ ಆಗೋಲ್ಲ. ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ. ನೋಡ್ಬೋದು ಎಷ್ಟು ಸುಲಭವಾಗಿ ಆರಾಮಾಗಿ ರಾಗಿ ರೊಟ್ಟಿ ಮಾಡ್ಕೊಂಡು ಒಳ್ಳೆ ಸೂಪರ್ ಚಟ್ನಿ, ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ.
ನೋಡ್ಬೋದು ಈಗ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹಂಚು ಕಾಯ್ದಾಗಿದೆ. ಇವಾಗ ರಾಗಿ ರೊಟ್ಟಿದು ಏನು ಕಲಸಿ ಹಿಟ್ಟು ಹಾಕಿದ್ವಿ ಅದು ಬೇಯಕ್ಕೆ ಇಡೋಣ. ಅದನ್ನು ಅಷ್ಟೇ, ಅದು ಹಂಚ್ಗೂ ಅಂಟ್ಕೊಳ್ಳಲ್ಲ, ನೀಟಾಗಿ ಜಸ್ಟ್ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಒಂದು 2 ನಿಮಿಷ ಅದು ಬೇಯಕ್ಕೆ ಬಿಟ್ಟರೆ ಅದೇ ಯಾವಾಗ ಹೀಟ್ ಆಗುತ್ತೆ ಅದು ರೊಟ್ಟಿ ಆವಾಗ ಅದೇ ಬಿಟ್ಕೊಳ್ಳುತ್ತೆ ಪೇಪರೆಲ್ಲ, ನೀಟಾಗಿ ಸುಡೋದು ಎಲ್ಲ ಆಗಲ್ಲ, ಅಂಟ್ಕೊಳ್ಳೋದು ಎಲ್ಲ ನೋಡ್ಬೋದು ನೋಡಿ. ಎಲ್ಲೂ ಅಂಟಿಲ್ಲ, ಏನು ಕಿತ್ತೋಗಿಲ್ಲ, ಏನೂ ಆಗಿಲ್ಲ. ನೀಟಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ತುಪ್ಪ ಹಾಕೋರು ತುಪ್ಪನೂ ಹಾಕ್ಬೋದು, ಎಣ್ಣೆ ಹಾಕೋರು ಎಣ್ಣೆನೂ ಹಾಕ್ಬೋದು. ಜಸ್ಟ್ 2 ನಿಮಿಷ, ಆ ಕಡೆ 1 ನಿಮಿಷ ಈ ಕಡೆ 1 ನಿಮಿಷ ಬೇಯಿಸಿದ್ರಾಯ್ತು. ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ರೊಟ್ಟಿ ರೆಡಿಯಾಗಿರುತ್ತೆ ನೋಡಿ. ಎಷ್ಟು ಸುಲಭವಾಗಿ ಮಾಡೋದು ಅಂತ. ಇವಾಗ ಚಟ್ನಿ ಮಾಡೋಣ. ಅವಾಗೆ ಪುಡಿ ತೋರಿಸಿದೆ, ಇವಾಗ ಚಟ್ನಿ ತೋರಿಸ್ತಾ ಇದ್ದೀನಿ. ಕಡಲೆ ಬೀಜ, ಹುಚ್ಚೆಳ್ಳು, ಖಾರದ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ತೆಂಗಿನಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಬನ್ನಿ ಇವಾಗ ಚಟ್ನಿ ಮಾಡೋಣ. ಇವಾಗ ಹುಚ್ಚೆಳ್ಳು ಹಾಕ್ತಾಯಿದ್ದೀನಿ. ಹುಚ್ಚೆಳ್ಳು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇವಾಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಸೇರಿಸ್ಕೊಳ್ಳೋಣ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಐತೆ ಅವೆಲ್ಲ ಮಿಕ್ಕಿದ್ದು ಸೇರಿಸ್ಕೊಳ್ಳೋಣ. ಅಲ್ಲಿ ಏನೇನು ಹಾಕಿಲ್ಲ ಅಂದರೆ ಅಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತು, ಶುಂಠಿ ಇರಲಿಲ್ಲ, ತೆಂಗಿನಕಾಯಿ ಹಾಕಿರಲಿಲ್ಲ. ಇಲ್ಲಿ ತೆಂಗಿನಕಾಯಿ ಮತ್ತು ಶುಂಠಿ ಎಲ್ಲ ಸೇರಿಸ್ತಾ ಇದ್ದೀನಿ, ಕಡಲೆ ಬೀಜ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ನೀವು. ತುಂಬ ಅಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಬಟ್ ಇದೆಲ್ಲ ಹೊರಗಡೆ ಏನಾರ ಟ್ರಿಪ್ಗೆ ಹೋದಾಗೆಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋದಷ್ಟೇ. ಈ ಥರ ಆರಾಮಾಗಿ ಮನೇಲಿ ಮಾಡ್ಕೊಂಡು ತಿನ್ಬೋದು. ಈಗ ಖಾರದ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಕಡಲೆ ಬೀಜ ಹುರಿದಿದ್ದೈತಿ, ಖಾರದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ, ಸ್ವಲ್ಪ ಹುಳಿಗೋಸ್ಕರ. ಇವೆಲ್ಲ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈ ಸಮಯದಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕಿ ಬಾಡಿಸ್ಕೊಳ್ಳೋಣ. ಈಗ ಸ್ವಲ್ಪ ತೆಂಗಿನಕಾಯಿ ಹಾಕ್ತಿದ್ದೀನಿ. ಆಗಲೇ ಕೊಬ್ಬರಿ ಹಾಕಿದೆ ಪುಡಿಗೆ, ಈಗ ತೆಂಗಿನಕಾಯಿ ಹಾಕ್ತಿದ್ದೀನಿ. ಇವಾಗ ಲೈಟಾಗಿ ಎಲ್ಲ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡು ಇದೇನು ಆರಿಸೋ ಅವಶ್ಯಕತೆ ಇಲ್ಲ, ಇದನ್ನು ಅಲ್ಲೇ ರುಬ್ಕೋಬೋದು. ಹೆಂಗಿದ್ರು ನಾವು ಇದು ಚಟ್ನಿ ಮಾಡ್ತಿರೋದು, ಅದರಿಂದ ಅಲ್ಲೇ ತಕ್ಷಣ ಹುರ್ಕೋಬೋದು. ನೋಡ್ಬೋದು ಎಲ್ಲ ಜಾರಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಬನ್ನಿ ಸಣ್ಣಗೆ ರುಬ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಬನ್ನಿ ಚೆನ್ನಾಗಿ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡ್ರೆ ರೆಡಿ ಆಯಿತು. ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಹುಚ್ಚೆಳ್ಳು ಚಟ್ನಿನೂ ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್ ನೋಡಿದ್ರಲ್ಲ ಹೇಗಿತ್ತು ಅಂತ, ಎಷ್ಟು ಈಸಿಯಾಗಿ ರಾಗಿ ರೊಟ್ಟಿ, ಹುಚ್ಚೆಳ್ಳು ಚಟ್ನಿ ಎಲ್ಲ ಅತಿ ಸುಲಭವಾಗಿ ಮಾಡ್ಕೊತ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್